ಅಮ್ಮಿಗೆ ದೇವ್ರ ಜೊತೆ ಮದ್ವೆ ಆಗೋದಕ್ಕೂ ನಾವು ಅಲ್ಲಿಗೆ ಹೋಗಿ ಮುಟ್ಟೋದಕ್ಕೂ ಎರಡೂ ಸಮ ಸಮ. ಕೋವಿ ಧರ್ಮಯ್ಯ ಕಾರಿಂದ ಇಳಿದು ಅಮ್ಮಿ ಅಮ್ಮಿ ಅಂತ ಕಿರ್ಚ್ಕೋತಾ ಇದ್ದ. ಜನ ಎಲ್ಲ ಬಂದು ಅವ್ನಿಗೆ ಹೇಗೆ ಹೊಡೆದ್ರು ಗೊತ್ತಾ? ಧರ್ಮಯ್ಯ ಎಲ್ಲೋದ್ರು ಏಡ್ ತಿನ್ನೋದೇ ಆಯ್ತು. ಕಲ್ಸಿದ್ ಸಾಕು ಮಾರಯ್ಯ, ಅಶ್ವತ್ಥಿನ ನನಗೆ ಕೊಡು. ತಿನ್ನು ತಿನ್ನು. ಆಮೇಲೆ ಅಯ್ಯೋ ಬೇಗ ತಿನ್ನು, ಅಪ್ಪ ಬಂದ್ರೆ ಕಷ್ಟ ಆಗುತ್ತೆ. ತಿನ್ನು. ಇವಳಿಗೆ ಊಟ ಕೊಡೋದಕ್ಕೆ ಯಾರೋ ಹೇಳಿದೆ ನಿನಗೆ? ಯಾರೋ ನಿನಗೆ? ಪಾಪ ಅವಳಿಗೂ ಹಸುವಾಗಲ್ವಾ? ರಾತ್ರಿಯಿಂದ ನೀವೇನು ಕೊಟ್ಟಿಲ್ವಂತೆ, ನೀನ್ ಮಾತ್ರ ಆಟದ ಮೇಲೆ ಕೂತ್ಕೊಂಡು ಇವಳಿಗೆ ನಾನು ಕೊಡಿಸ್ಬೇಕು. ಇವಳಿಗೆ ಮನೆಗೆ ಏನು ಮಾಡ್ಬೇಕಾಗಿಲ್ಲ. ಅಣ್ಣನ ಹೆಂಡತಿ ಸೊಸೆ ಆದಂಗೆ ತಮ್ಮನ ಹೆಂಡತಿನೂ ಸೊಸೆ ಅಲ್ವಾ? ಸೊಸೆ ಅಂದ್ರೆ ಸಿಗ್ಲು ತೋಳನ ಕಟ್ತೀನಿ ನಿನ್ನ. ಪಾಪ ಅಂತ ಸದಾ ಕೊಟ್ಟೆ ನನಗೆ ಮಾತಾಡ್ತೀಯ. ಇವಳು ನಿನ್ನ ತಂಗಿನ ಹಾಳು ಮಾಡಿದ್ದ ಕಣ. ಸುಮ್ಮನೆ ಇಲ್ಲಿ ಮೇಲೆ ಮನೆ ಇರಬಾರ್ದು. ಹೋಗ್ತಾ ಇರ್ಬೇಕು. ಅವಳಿಗೆ ನೀ ಹೊರಟೋಗು ಅಂದ್ರೆ ಅವಳು ಎಲ್ಲಿಗೆ ಹೋಗ್ರಿ. ಹಾಗೆ ನೀನು ಗೊತ್ತಾಯ್ತು ತಾನೆ? 2 ದಿನ ಟೈಮ್ ನಿನಗೆ. ವಾಪಸ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕಪ್ಪೆ ಅಪ್ಪ ತಮಾಷೆ ಮಾಡ್ತಿದ್ದಾನೆ. ಹೀಗೆ ನಿನ್ನ ತಲೆ ಹೊರಟೆ ಮುಂದೆ ಹೋದ್ರೆ ನಿನ್ನ ಕೈ ಕಾಲು ಕಟ್ಟಿ ರೂಮ್ ಕೂಡ ಹೋಗ್ಬೇಕಾಗತ್ತೆ. ಹುಷಾರ್. ಇವಳಿಗೆ ಯಾರಾದ್ರೂ ಊಟ ತಿಂಡಿ ಕೊಟ್ರೆ ಅವ್ರನ್ನು ಉಪವಾಸ ಸಾಯಿಸ್ತೀನಿ. ಗೊತ್ತಾಯ್ತು ತಾನೆ? ಏಯ್, ನಿನಗೂ ಇದೆ ಗೊತ್ತಾಯ್ತಲ್ವಾ? ಎಲ್ಲಿಗೆ? ಮನೆ ಬಾಲೆ ಬರಲ್ವಾ? ಕುಳು ಕುಳು ಬೇಡ ಬೇಡ.
ಸರ ಅಂಥದ್ದೇನು ನಡೆದಿಲ್ರಿ. ನಮ್ಮ ಊರಾಗ ದೇವದಾಸಿ ಅನ್ನೋ ಹೆಸರೇ ಇಲ್ದಂಗೆ ಆಗೈತೆ ನೋಡ್ರಿ. ಊರ ಜಾತ್ರೆ, ಮಂದಿ ನಂಬಿಕೆ, ದೇವ್ರ ಮೇಲೆ ಭಯ ಭಕ್ತಿ ಅಷ್ಟ ರೀ. ಅಲ್ರಿ, ದೇವದಾಸಿ ಹೆಸರಲ್ಲಿ ಹುಡುಗಿರನ್ನ ಸೂಳುಗಾರಿಕೆಗೆ ತಳ್ತಾ ಇದ್ದೀರಾ ಅಂತ ರಿಪೋರ್ಟ್ ಇದೆಯಲ್ರಿ. DC-ನೇ ಖುದ್ದಾಗಿ ಬಂದು ನನ್ನ ಎನ್ಕ್ವೈರಿ ಮಾಡಿದ್ದಾರೆ. ಸರ್ಕಾರ ಈ ಪದ್ಧತಿ ರದ್ದು ಮಾಡಿರೋದು ಈ ಕಾರಣದಿದ್ದಾರೆ. ಅದೇನೋ ಸರಿ ಸರ, ಆ ಪೇಪರ್ನವರು ಖಬರ್ಗೆ ಹಿಡಿದ್ದಾರೆ. ಅಮಾವಾಸ್ಯೆ ಹುಣ್ಣಿಮೆ ಪೂಜೆ ನಮ್ಮೂರಾಗ ಐತಿ, ಹಂಗಂತ ಪೂಜೆ ಮಾಡಿದಾಗೆಲ್ಲ ದೇವದಾಸಿ ಬಿಡ್ತಾರ ಅಂದ್ರೆ ಚಲೋ ಅಲ್ಲಿ ತೆಗಿರಿ. ನಮ್ಮೂರಿಗೆ ಕೆಟ್ಟ ಹೆಸರು. ಬರೀ ಊರಿಗಲ್ರಿ, ನನ್ನ ಆಡಳಿತದಲ್ಲಿ ಇಲ್ಲೆಲ್ಲ ಹೀಗಾಗಿದೆ ಅಂದರೆ ನಾನು ತಾನು ಉತ್ತರ ಹೇಳಬೇಕು. DC ಸಾಹೇಬರು ತುಂಬ ಸಿಟ್ಟಾಗಿದ್ದಾರೆ. ಸರ್ಕಾರದ ಮುಂದೆ ಅವರ ತಾನು ನಿಂತ್ಕೋಬೇಕು. ಅದೇನೋ ಖರೆ ರೀ, ಆದ್ರ ಇಲ್ಲೇನು ನಡೆದಿಲ್ರಿ. ಹಾಗಾದ್ರೆ ದೇವದಾಸಿ ಪದ್ಧತಿ ನಡೆದೇ ಇಲ್ಲ ಅನ್ರಿ. ನನ್ ಬೇಡ್ರಿ, ಊರಾಗ ಮಂದಿ ಕೇಳ್ರಿ. ಯಾರಿಗೂ ಗೊತ್ತಾಗ್ದಂಗ ಈ ಕಾರ್ಯ ನಡಿಲಿಕ್ಕಾಗ್ತದೇನೋ ಹೇಳ್ರಿ ನೀವ. ಈಗ ದೇವದಾಸಿ ಅನ್ನೋ ಪದನ ಮರ್ತ ಹೋಗೈತಿ. ಮುಕ್ತೇಶ್ವರೇ, ಈ ಊರಿನಲ್ಲಿ ನಡೆದಿರೋ ಜಾತ್ರೆಗೂ ನಿಮ್ಮೇಲಾಗಿರೋ ಹಲ್ಲೆಗೂ ಸಂಬಂಧ ಇಲ್ಲ ಅಂತೀರಾ? ಇಲ್ಲ ಸರ್, ಇದು ನನ್ನ ಪರ್ಸ್ನಲ್ಲು. ಕಂಪ್ಲೇಂಟ್ ಯಾಕ್ರಿ ಕೊಟ್ಟಿಲ್ಲ? ಸರ್, ಅದು ಇವರೇ ಬೇಡ ಅಂದರು. ನೋ, ಹಾಗೆಲ್ಲ ಮಾಡೋದಕ್ಕಾಗಲ್ಲ. ಕೊಲೆ ಅಟೆಂಪ್ಟ್ ಆಗಿದೆ, ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಹೇಗೆ? ಐ ಡೋಂಟ್ ಅಗ್ರಿ. ಸರ, ಹುಡುಗಿದು ಇವ್ರದು ಪ್ರೇಮ ಪ್ರಕರಣದ ಗಲಾಟೆ ಸರ. ಆ ಹುಡುಗಿಗೂ ಇವ್ರಿಗೂ ಸಂಬಂಧ ಐತ್ರಿ, ಬಹಳ ಹಿಂದಿನ ಸಂಬಂಧ. ಆಕಿ ಈ ಊರಿಗೆ ಬಂದು ಹೋಗ್ತಿದ್ಲ, ಇವರು ಆಗಾಗ ಬೆಂಗಳೂರಿಗೆ ಹೋಗಿ ಆಕಿ ನೋಡ್ಕೊಂಡ್ ಬರ್ತಿದ್ರು. ಹಿಂಗ ನಡೆದಿತ್ರಿ. ಆದ್ರ ನಿನ್ನೆ ರಾತ್ರಿ ಏನೋ ಗಡ್ಬಡ್ ಆಗೋಯ್ತ್ರಿ. ಅಷ್ಟೇ ಸರ್, ಕಂಪ್ಲೇಂಟ್ ಬೇಡ. ಸರಿ, ಇವತ್ತೇನು ಸ್ಟೇಟ್ಮೆಂಟ್ ಕೊಟ್ಬಿಡ್ರಿ. ದೇವದಾಸಿ ಪದ್ಧತಿ ನಡೆದಿಲ್ಲ. ಗಲಾಟೆ ನಡೆದಿದ್ದು ವೈಯಕ್ತಿಕ. ಮುಕ್ತೇಶ್ವರ ರಂಗಸ್ವಾಮಿಗೂ ಅಮಿತಾಗೂ ಇದು ಹಳೆ ಸಂಬಂಧ, ಗಲಾಟೆ ಕಾರಣ ಅಂತ. ಸರಿ ಸರ್, ಹಾಗೆ ಮಾಡ್ತೇನೆ. ನಾನು ಬರ್ತೀನಿ. ಹಾಂ.
ಊಟ ಕೊಟ್ಟವ್ರು ಯಾರು? ನಿನ್ನೆ ಕೇಳ್ತಿರೋದು ಮಗಳೇ. ನನ್ನ ಮಗಳಿಗೆ ಏನಾಗಿದ್ಯೋ ಅಂತ ನಾನು ಇಲ್ಲಿ ಹಿಂಸೆ ಪಡ್ತಾ ಇದ್ರೆ ನಿಮ್ಗೆ ಬೇರೆ ಯಾವ್ದು ಚಿಂತೆನಾ? ಇದು ಮನೆಯಲ್ಲ, ನನ್ನ ಮೇಲೆ ಸೇರ್ ತೀರ್ಸ್ಕೊಂಡು ಸ್ವಚ್ಛ ಕೂಟ ಇದು. ನೀನು ಸೊಸ ಅವಳಿಗೆ ಆಶ್ರಯ ಕೊಟ್ಟು ನೀನು ಅನ್ನ ಕೊಡ್ತಾ ಇದೀಯಲ್ವ? ಮೊದ್ಲಿಗೆ ಮಗಳನ್ನ ವಾಪಸ್ ಕರ್ಕೊಂಡ್ ಬರೋದು ಹೇಗೆ ಅಂತ ಯೋಚನೆ ಮಾಡಿ ಅಮ್ಮಿ ನನಗೆ ವಾಪಸ್ ಕೊಡ್ರಿ, ಆಮೇಲೆ ಊರವ್ರ ಚಿಂತೆ. ಬರ್ತಾಳೆ, ಅವಳು ಎಲ್ಲಿಗೂ ಹೋಗಲ್ಲ. 2 ದಿನದಲ್ಲಿ ಇಲ್ಲಿಗೆ ಬರ್ತಾಳೆ, ಸುರಕ್ಷಿತವಾಗಿ ಬರ್ತಾಳೆ. ಬರದೇ ಇದ್ರೆ ಬಂದೇ ಬರ್ತಾಳೆ. ಈಗ ವಿಷಯ ಬೇಡ, ಮಾತು ಬದಲಿಸ್ಬೇಡ. ಹೊರಿ ಕೈಲಿ ಊಟ ಕೊಟ್ಟು ಕಳ್ಸೋರು ಯಾರ ಮನೆಗೆ? ಮಾಡಿದ ಪಾಪ ಬೆನ್ಬಿಡಲ್ಲ ರೀ. ನೀವು ಮಾಡಿದ ಪಾಪದ ಕರ್ಮ ಹರಿಗೆ ಅಂಟ್ಕೊಂಡ್ಬಿಟ್ಟಿದೆ. ಅವನ ಹುಡುಗಿನ ತುಂಬಾ ಹಚ್ಕೊಂಡಿದ್ದಾನೆ. ಅವನೇ ತಗೊಂಡೋಗಿ ಊಟ ಕೊಟ್ಟಿರ್ತಾನೆ. ಹಾಗಂತ ನಮ್ಮ ಮಗಳು ಹಾಳಾಗೋದಕ್ಕೆ ಕಾರಣ ಆದವಳು ಸಾಕು ಅಂತೀಯ? ಮನೆ ಬಿಟ್ಟು ಓಡಿಸ್ಬೇಕು ಅಣ್ಣ. ಹಾಗಿದ್ರೆ 2 ಕೆಲಸ ಆಗ್ಬೇಕು. ಅಮ್ಮಿ ಮನೆಗೆ ವಾಪಸ್ ಬರಬೇಕು, ಕಲ್ಪನಾ ಇಲ್ಲಿಂದ ಹೋಗ್ಬೇಕು. ಹಾಗಿದ್ದ ಮೇಲೆ ಅವಳಿಗೆ ಅನ್ನ ನೀರು ಕೊಡ್ಬೇಡ. ಅವಳಾಗೆ ಮನೆ ಬಿಟ್ಟು ಓಡ್ ಹೋಗ್ಬೇಕು. ಅಮ್ಮಿ ವಿಷಯ ನಾನು ಬಿಟ್ಬಿಡು. ರುಕ್ಮಿಣಿ, ಇನ್ನು ಮೇಲೆ ಹರಿ ಈ ಮನೆಯಿಂದ ಹೊರಗಡೆ ಹೋಗಬಾರ್ದು ಅಷ್ಟೇ. ಪಾಪ ಅತ್ತಿಗೆ, ನನ್ನ ಹೆಂಡತಿ ಅವಳೇನ್ ತಪ್ಪು ಮಾಡಿದಾಳೆ ಹೇಳಿ? ನಾನು ತಾಳಿ ಕಟ್ಟಿದೆ, ಅವಳು ಗಂಡ ಅಂತ ನನ್ನ ಹಿಂದೆ ಬಂದ್ಲು. ಹೆಂಡತಿ ಆದವಳು ಗಂಡನ ಮನೆಯಲ್ಲೇ ಇರ್ಬೇಕಲ್ವಾ? ಅದೇ ಧರ್ಮ ಅಲ್ವಾ? ಅದು ಬಿಟ್ಟು ಅವಳನ್ನ ಹೊರಗೆ ಹಾಕೋದು, ಊಟ ತಿಂಡಿ ಕೊಡದೆ ಇರೋದು, ಚಳಿಲಿ ಹೊರಗೆ ಹಾಕೋದು ಅನ್ಯಾಯ ಅಲ್ವಾ? ಪಾಪ ಅವಳಿಗೆ ಚಳಿ ಆಗುತ್ತಲ್ವಾ? ಆದ್ರೆ ಧರ್ಮಯ್ಯನ ಮನೆ ಧರ್ಮ ಅದಲ್ಲ ಹರಿ. ಪಾಪದವ್ರನ್ನ ಕಾಡೋದೇ ಈ ಮನೆ ಧರ್ಮ. ನಿಮ್ಮಪ್ಪ ಕೋವಿ ಇಟ್ಕೊಂಡು ಎಲ್ರೂ ಹೆದರಿಸ್ತಾನೆ, ಎಲ್ರೂ ಹೆದರ್ಕೊಳ್ತಾರೆ. ನಿಮ್ಮಪ್ಪ ಏನ್ ಹೇಳ್ತಾರೋ ಅದೇ ಧರ್ಮ. ಹಾಗಾದ್ರೆ ನಾನು ಏನ್ ಮಾಡ್ಲಿ? ಅಪ್ಪನ ಕೋವಿನ ಕದ್ದು ನಾನು ಹಿಡ್ಕೊಳ್ಳ? ಏಯ್, ನೀನ್ ಯಾಕೋ ಅಪ್ಪನ ದಾರಿಲಿ ನಡಿಬೇಕು? ಕೋವಿ ಹಿಡಿಯೋರು ಯಾರು ಗೊತ್ತಾ? ತಪ್ಪು ಕೆಲಸ ಮಾಡಿರ್ತಾರಲ್ಲ ಅವರು. ಅವ್ರಿಗೆ ಅವ್ರು ತಪ್ಪು ಮಾಡಿರೋದ್ರ ಬಗ್ಗೆ ಭಯ ಕಾಡ್ತಾ ಇರುತ್ತೆ. ನೀನೇನು ತಪ್ಪು ಮಾಡಿಲ್ವಲ್ಲ, ನೀನ್ ಯಾಕೆ ಹೆದರ್ಕೋಬೇಕು? ನಾನು ಏನ್ ಮಾಡ್ಲಿ? ಕಲ್ಪನಾ ನಿನ್ ಹೆಂಡ್ತಿ ತಾನೆ? ಅವಳನ್ನ ಮನೆಗೆ ಸೇರಿಸ್ಕೊಳ್ಬೇಕಾದವನು ನೀನು, ಗಂಡ. ಅದು ನಿನ್ ಧರ್ಮ. ಅಪ್ಪ ಬೇಡ ಅಂತಿದ್ದಾನಲ್ಲ. ಬೇಡ ಅನ್ನಕ್ಕೆ ಅವ್ರು ಯಾರು? ನಿನ್ ಕೆಲಸ ನೀನ್ ಮಾಡು. ಏನ್ ಮಾಡ್ತಾರೆ? ನಿಮ್ಗೆ ಅಪ್ಪನ ವಿಚಾರ ಗೊತ್ತಿಲ್ವಾ? ನಾನು ರಾತ್ರಿ ಮಲಗಿ ನಿದ್ದೆ ಮಾಡಿದಾಗ ಬಂದು ಡಮ್ ಅನ್ಸ್ಬಿಟ್ರೆ ಅದಕ್ಕೆ ಹೇಗಾದ್ರೂ ಮಾಡಿ ಅಪ್ಪನ ಒಪ್ಪಿಸ್ಬೇಕಲ್ಲ. ಹೇಗೆ ಅಂದ್ರೆ ನಿಮ್ಮ ಅಪ್ಪನ ಉಪಾಯವಾಗಿ ಒಪ್ಸಿ ಅವಳನ್ನ ಒಳಗೆ ಕರ್ಕೊಂಡು ಬರ್ಬೇಕು ಅಂತಿದ್ಯಾ? ಹಾಗಾದ್ರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ಅತ್ತೆ ಹಾಗನ್ಬೇಡಿ. ಅಪ್ಪಂಗೆ ಭಯ ಅಂದ್ರಲ್ಲ, ಏನ್ ಭಯ? ಹರಿ, ನಿಮ್ಮಪ್ಪ ಒಳ್ಳೆ ಕೆಲಸ ಮಾಡಿರೋದಕ್ಕಿಂತ ಕೆಟ್ಟ ಕೆಲಸ ಮಾಡಿರೋದೇ ಜಾಸ್ತಿ. ಆ ಭಯ ಅವ್ರಿಗಿದ್ದೇ ಇದೆ.
ಅದಕ್ಕೆ ಗೊತ್ತಾಯ್ತು. ಅಪ್ಪ ಮಾಡಿದ ಹಲ್ಕ ಕಲ್ಸದ ಬಗ್ಗೆ ಹೇಳಿದ್ರೆ ಅವನು ಹೆದರ್ತಾನಲ್ವಾ? ಸರಿ ಬಿಡಿ, ಒಪ್ಪಿಸ್ತೀನಿ. ಹಶ್ವಾಗ್ತಿದೆ ನನ್ಗೆ. ಹಶ್ವು ಅಮ್ಮ, ಹಶ್ವಾಗ್ತಿದೆ ನನ್ಗೆ. ಹಶ್ವು